ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೂಪರ್ ಸ್ಟಡಿ ಐಕ್ಯುಜಿಗೆ ಸ್ವಾಗತ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ಯುವ ನಿಧಿ ಸ್ವಯಂ ಘೋಷಣೆ ಅಂದ್ರೆ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ಗೆ ಯಾವ ರೀತಿ ಅರ್ಜಿ ಸಲ್ಲಿಸಬೇಕಂತ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ಫ್ರೆಂಡ್ಸ್. ಅದು ಕೇವಲ 2 ನಿಮಿಷಗಳಲ್ಲಿ ನೀವು ಹೇಗೆ ಮೊಬೈಲ್ ಮೂಲಕ ಅಪ್ಲೈ ಮಾಡಬೇಕಂತ ನಿಮಗೆ ಕಂಪ್ಲೀಟ್ ಆಗಿ ಗೈಡೆನ್ಸ್ ನೀಡ್ತೀನಿ ಫ್ರೆಂಡ್ಸ್. ಆದ ಕಾರಣ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಹೊಸದಾಗಿ ನೋಡ್ತಿದ್ರು ಈಗಲೇ ಹೋಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಅನ್ನು ಎನೇಬಲ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಮತ್ತು ಎಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ಇನ್ನು ಟೈಮ್ ವೇಸ್ಟ್ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಮೊದಲದಾಗಿ ಬಂದ್ಬಿಟ್ಟು ಮತ್ತು ನೀವು ಲಾಗಿನ್ ನ ಮಾಡ್ಕೋಬೇಕು ಫ್ರೆಂಡ್ಸ್. ಅಂದ್ರೆ ಮೊದಲು ಸೇವಾ ಸಿಂಧು ಪೋರ್ಟಲ್ ನ ನೀವು ಓಪನ್ ಮಾಡಬೇಕು. ಅಂದ್ರೆ ಕ್ರೋಮ್ ನಲ್ಲಿ ಹೋಗಿ ಅಥವಾ ಕ್ರೋಮ್ ಅಥವಾ ಗೂಗಲ್ ನಲ್ಲಿ ಹೋಗಿ ನೀವು ಸೇವಾ ಸಿಂಧು ಅಂತ ಟೈಪ್ ಮಾಡಬೇಕು ಫ್ರೆಂಡ್ಸ್. ಆಗ ನಿಮ್ಮ ನೋಂದಾಯಿತ ಮೊಬೈಲ್ ಸಂಖ್ಯೆ ನಮೂದಿಸಬೇಕು. ಅಂದ್ರೆ ನೀವು ಮೊಬೈಲ್ ನಂಬರ್ ನ ಎಂಟರ್ ಮಾಡಿ OTP ನ ಎಂಟರ್ ಮಾಡಬೇಕು ಫ್ರೆಂಡ್ಸ್. ಆದ ನಂತರ ಬಂದಿರುವ OTP ಇರ್ತದೆ ಫ್ರೆಂಡ್ಸ್, ಅದು ಆ OTP ನ ನೀವು ಎಂಟರ್ ಮಾಡಿ ಕ್ಯಾಪ್ಚಾ ಹಾಕಿ ಎಂಟರ್ ಮಾಡಿ ಸಬ್ಮಿಟ್ ಅಂತ ಕೊಡ್ಬೇಕು ಫ್ರೆಂಡ್ಸ್. ಆಗ ಇಲ್ಲಿ ಮೊದಲನೇ ಹಂತ ಮುಗಿತೆ ಫ್ರೆಂಡ್ಸ್. ನಂತರ ಏನ್ ಮಾಡ್ಬೇಕಂತಂದ್ರ ಸೇವೆ 2 ಲಾಗಿನ್ ಆದ ನಂತರ ಅಪ್ಲೈ ಫಾರ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಬೇಕು. ಅಂದ್ರೆ ನೀವು ಲಾಗಿನ್ ಮಾಡಿದ ತಕ್ಷಣ ಅಲ್ಲಿ ಲೆಫ್ಟ್ ಕಾರ್ನರ್ ಮೇಲೆ ಅಪ್ಲೈ ಸರ್ವಿಸ್ ಅಂತ ಇರುತ್ತೆ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದಾದ ನಂತರ ಕೆಳಗೆ ಏನು ಬಾಟಮ್ ನಲ್ಲಿ ಏನಪ್ಪ ಅಂತಂದ್ರೆ ವ್ಯೂ ಆಲ್ ಅವೈಲೇಬಲ್ ಸರ್ವಿಸ್ ಅಂತ ಇರುತ್ತೆ ಫ್ರೆಂಡ್ಸ್, ಅಲ್ಲಿ ನೀವು ಅದನ್ನ ಆಯ್ಕೆ ಮಾಡಬೇಕು. ನಂತರ ಬಂದ್ಬಿಟ್ಟು ನೀವು ಸರ್ಚ್ ಬಾಕ್ಸ್ ನಲ್ಲಿ ಯುವ ನಿಧಿ ಅಂತ ಟೈಪ್ ಮಾಡಬೇಕು ಫ್ರೆಂಡ್ಸ್. ಯುವ ನಿಧಿ ಅಂತ ಟೈಪ್ ಮಾಡಿದ್ರೆ ನಿಮ್ಗೆ ಯುವ ಅಂತ ಟೈಪ್ ಮಾಡಿದ್ರು ಕೂಡ ಅಲ್ಲಿ ನಿಮ್ಗೆ ಆ ಯುವ ನಿಧಿ ಅಪ್ಲಿಕೇಶನ್ ಅರ್ಜಿ ಸಿಗುತ್ತೆ ಫ್ರೆಂಡ್ಸ್. ಬರುವ ಆಯ್ಕೆಗಳಲ್ಲಿ 3ನೇ ಆಯ್ಕೆಯಾದ ಯುವ ನಿಧಿ ಮಂತ್ಲಿ ಅನ್ಎಂಪ್ಲಾಯ್ಮೆಂಟ್ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಇರುತ್ತೆ ಫ್ರೆಂಡ್ಸ್, ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕು ಫ್ರೆಂಡ್ಸ್. ಅಂದ್ರೆ ನೀವು ಸರ್ಚ್ ಬಾಕ್ಸ್ ನಲ್ಲಿ ಹೋಗಿ ಯುವ ನಿಧಿ ಅಂತ ಟೈಪ್ ಮಾಡಿದ ತಕ್ಷಣ ಯುವ ನಿಧಿ ಮಂತ್ಲಿ ಅನ್ಎಂಪ್ಲಾಯ್ಮೆಂಟ್ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಅಂತ ಬರುತ್ತೆ ಫ್ರೆಂಡ್ಸ್, ನೀವು ಅದರ ಮೇಲೆ ಕ್ಲಿಕ್ ಮಾಡಬೇಕು ಫ್ರೆಂಡ್ಸ್. ಆಗ ಒಂದು ಅರ್ಜಿ ಓಪನ್ ಆಗುತ್ತೆ ಫ್ರೆಂಡ್ಸ್. ನಂತರ ಏನ್ ಮಾಡ್ಬೇಕಂತಂದ್ರೆ 3ನೇ ಸ್ಟೆಪ್ ಬಂದ್ಬಿಟ್ಟು ಆಧಾರ್ ಅಥೆಂಟಿಕೇಶನ್. ಅಂದ್ರೆ ನೀವು ಆಧಾರ್ ಕಾರ್ಡ್ ಅನ್ನ ದೃಢೀಕರಣ ಮಾಡಬೇಕು. ಅಂದ್ರೆ ನೆಕ್ಸ್ಟ್ ಬಂದ್ಬಿಟ್ಟು ಮುಂದಿನ ಪುಟದಲ್ಲಿ ಏನ್ ಮಾಡ್ಬೇಕಂದ್ರೆ ಆಧಾರ್ ಅಥೆಂಟಿಕೇಶನ್ ಅಂತ ಇರುತ್ತೆ ಫ್ರೆಂಡ್ಸ್, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮ ಆಧಾರ್ ಸಂಖ್ಯೆಯನ್ನ ಅಲ್ಲಿ ನಮೂದಿಸಬೇಕು ಫ್ರೆಂಡ್ಸ್. ನಿಮ್ಮ ಆಧಾರ್ ಕಾರ್ಡ್ ನಲ್ಲಿ ನಂಬರ್ ಇರುತ್ತೆ ಫ್ರೆಂಡ್ಸ್, ಅದನ್ನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ. ಅಲ್ಲಿ ಚೆಕ್ ಬಾಕ್ಸ್ ಇರುತ್ತೆ ಫ್ರೆಂಡ್ಸ್, ಅದ್ರ ಮೇಲೆ ಕಂಟೆಸ್ಟ್ ಅನ್ನು ಕ್ಲಿಕ್ ಮಾಡಬೇಕು ಫ್ರೆಂಡ್ಸ್. ಅಂದ್ರೆ ಕಂಟೆಸ್ಟ್ ಬಾಕ್ಸ್ ಅನ್ನ ನೀವು ಕ್ಲಿಕ್ ಮಾಡಬೇಕು. ಅದ ನಂತರ ಕೆಳಗೆ ಸ್ಕ್ರೋಲ್ ಡೌನ್ ಅಂತ ಮಾಡಿ ಫ್ರೆಂಡ್ಸ್. ಸ್ಕ್ರೋಲ್ ಡೌನ್ ಮಾಡಿ ಗೆಟ್ OTP ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಬಂದ್ಬಿಟ್ಟು ಗೆಟ್ OTP ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಆಧಾರ್ ಲಿಂಕ್ ಆಗಿರುವ ಮೊಬೈಲ್ಗೆ ಒಂದು OTP ಹೋಗುತ್ತೆ ಫ್ರೆಂಡ್ಸ್. ಆ OTP ಅನ್ನ ನೀವು ಸಬ್ಮಿಟ್ ಮಾಡಬೇಕು ಫ್ರೆಂಡ್ಸ್. ಆಗ ನಿಮ್ಮ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಬಂದ್ಬಿಟ್ಟು ಸ್ವಯಂ ಘೋಷಣೆ ಯಶಸ್ವಿಯಾಗಿ ಸಲ್ಲಿಸಲಾಗಿದೆ ಅಂತ ಒಂದು ಮೆಸೇಜ್ ಬರುತ್ತೆ ಫ್ರೆಂಡ್ಸ್ ನಿಮ್ಗೆ. ವಿವರಗಳನ್ನು ಅಂದ್ರೆ ಗೆಟ್ ಡೀಟೇಲ್ಸ್ ಅಂದ್ರೆ ಆಧಾರ್ ಕಾರ್ಡ್ ಮೇಲೆ ಹಾಗೆ OTP ಎಂಟ್ರಿ ಮಾಡಿದ್ಕೊಳ್ಳೇನೆ ಗೆಟ್ ಆಧಾರ್ ಡೀಟೇಲ್ಸ್ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡಬೇಕು. ಆಗ ನಿಮ್ಮ ಹೆಸರು ಅಂದ್ರೆ ನಿಮ್ಮ ಹೆಸರು ಸ್ವಯಂ ಚಾಲಿತ ಅಂದ್ರೆ ನಿಮ್ಮ ಹೆಸರು ಬರುತ್ತೆ ಫ್ರೆಂಡ್ಸ್, ಯುವ ನಿಧಿ ID ಬರುತ್ತೆ ಫ್ರೆಂಡ್ಸ್, ಮತ್ತು ಪದವಿ ನೋಂದಣಿ ಸಂಖ್ಯೆ ಅಂದ್ರೆ ರಿಜಿಸ್ಟ್ರೇಷನ್ ನಂಬರ್ ಇಲ್ಲಿ ಬರುತ್ತೆ, ಮತ್ತು ಫೆಬ್ರವರಿ ತಿಂಗಳು ಅಂದ್ರೆ ತಿಂಗಳು ಯಾವ್ದಂತ ಇಲ್ಲಿ ತೋರಿಸುತ್ತೆ ಫ್ರೆಂಡ್ಸ್. ದೃಢೀಕರಣ ನಂತರ ಅಂದ್ರೆ ಇವೆಲ್ಲ ನೀವು ಕರೆಕ್ಟ್ ನೋಡಿದಾದ್ಮೇಲೆ ದೃಢೀಕರಣದ ಮೇಲೆ ಕ್ಲಿಕ್ ಮಾಡಬೇಕು. ಎಲ್ಲಾ ವಿವರಗಳು ಸ್ವಯಂ ಚಾಲಿತವಾಗಿ ಅಂದ್ರೆ ಬಂದ್ಬಿಡುತ್ತೆ ಫ್ರೆಂಡ್ಸ್. ನೀವು ನೆಕ್ಸ್ಟ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಘೋಷಣೆ ಅಂದ್ರೆ ಡಿಕ್ಲರೇಷನ್ ನ ಈಗ ಮಾಡಬೇಕು ಫ್ರೆಂಡ್ಸ್. ನೀವು ನಿರುದ್ಯೋಗಿ ಅಂತ ಇಲ್ಲಿ ಪ್ರಶ್ನೆನ ಕೇಳ್ತಾರೆ ಫ್ರೆಂಡ್ಸ್. ಅವರು ನಿರುದ್ಯೋಗಿ ಅಂದ್ರೆ ನೀವು ಕೆಲಸ ಮಾಡ್ತಾ ಇದ್ದೀರೋ ಅಥವಾ ಇಲ್ಲವೋ ಅಂತ ಇಲ್ಲಿ ಅಲ್ಲಿ ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ಇರುತ್ತೆ ಫ್ರೆಂಡ್ಸ್. ಎಸ್ ಅಂತ ನೀವು ಕಂಪಲ್ಸರಿ ಹಾಕಬೇಕು ಫ್ರೆಂಡ್ಸ್. ಎಸ್ ಅಂತ ಹಾಕಿದ್ರೆ ನಿಮ್ದು ಅಪ್ಲಿಕೇಶನ್ ಅಕ್ಸೆಪ್ಟೆಡ್ ಆಗುತ್ತೆ ಫ್ರೆಂಡ್ಸ್. ನೋ ಅಂತ ಹಾಕಿದ್ರೆ ಎಚ್ಚರಿಕೆ ಅಂದ್ರೆ ಇದು ಅರ್ಜಿ ರಿಜೆಕ್ಟ್ ಆಗುತ್ತೆ ಫ್ರೆಂಡ್ಸ್. ಆದ ಕಾರಣ ನೀವು ಕೆಲಸ ಮಾಡ್ತಾ ಇದ್ರೆ ನೋ ಅಂತ ಹಾಕಿ, ಇಲ್ಲ ನಾವು ಮನೇಲಿ ಇದೀವಪ್ಪ ಅಂತಂದ್ರೆ ಎಸ್ ಅಂತ ನೀವು ಹಾಕಬೇಕು ಫ್ರೆಂಡ್ಸ್. ಆಗ ನಿಮ್ಮ ಅಪ್ಲಿಕೇಶನ್ ಅಕ್ಸೆಪ್ಟೆಡ್ ಆಗುತ್ತೆ. ಅದಾದ ನಂತರ ABCD ಇಲ್ಲಿ ನೋಡಿ ಫ್ರೆಂಡ್ಸ್, ಕ್ಯಾಪ್ಚಾನ ಇದ್ರೊಳಗೆ ಎಂಟರ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಆಗ ನಿಮ್ದು ಮುಂದೆ ಪ್ರೊಸೆಸ್ ಆಗುತ್ತೆ ಫ್ರೆಂಡ್ಸ್ ನಿಮ್ದು. ನೀವು ನೆಕ್ಸ್ಟ್ ಏನ್ ಮಾಡಬೇಕಪ್ಪ ಅಂತಂದ್ರೆ ಅಲ್ಲಿ ಕ್ಯಾಪ್ಚಾ ಹಾಕಿ ಸಬ್ಮಿಟ್ ಮಾಡಿದ್ಮೇಲೆ ಅಂತಿಮ ಸಲ್ಲಿಕೆ ಅಂದ್ರೆ ಫೈನಲ್ ಸಬ್ಮಿಟ್ ನ ಮಾಡಬೇಕು ಫ್ರೆಂಡ್ಸ್. ಒಂದ್ಸಲ ನೀವು ಪ್ರಿವ್ಯೂ ನ ಮಾಡಬೇಕು ಫ್ರೆಂಡ್ಸ್. ಅಂದ್ರೆ ಪ್ರಿವ್ಯೂ ಮಾಡಿದ್ರೆ
ನಿಮ್ದು ಎಲ್ಲಾ ಡೀಟೇಲ್ಸ್ ಬರುತ್ತೆ ಫ್ರೆಂಡ್ಸ್. ಅದು ಸರಿಯಾಗಿ ಇದೆಯಲ್ಲ ಅಂತ ಒಂದ್ಸಲ ಚೆಕ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಅದಾದ ನಂತರ ನೀವು ಸಬ್ಮಿಟ್ ನ ಮಾಡಬೇಕು ಫ್ರೆಂಡ್ಸ್. ಆಗ ಯಶಸ್ವಿ ಸಲ್ಲಿಕೆ ನಂತರ ನಿಮ್ಮ ಸ್ವೀಕೃತಿ ಪತ್ರವು ಅಂದ್ರೆ ಎಕ್ನಾಲೇಜ್ಮೆಂಟ್ ಬರುತ್ತೆ ಫ್ರೆಂಡ್ಸ್. ನಿಮ್ದು ಫೈನಲ್ ಪ್ರಿಂಟ್ ನಿಮ್ದು ಬರುತ್ತೆ ಫ್ರೆಂಡ್ಸ್. ಅದನ್ನ ನೀವು ಡೌನ್ಲೋಡ್ ಕೂಡ ಮಾಡ್ಕೋಬಹುದು ಮತ್ತು ಸ್ಕ್ರೀನ್ ಶಾಟ್ ಅನ್ನ ತೆಗೆದುಕೊಳ್ಳಬಹುದು. ಇಲ್ಲಿ ಪ್ರಮುಖ ಸೂಚನೆ ಇಂಪಾರ್ಟೆಂಟ್ ನೋಟಿಸ್ ಏನಪ್ಪಾ ಅಂತಂದ್ರೆ, ಹಿಂದಿನ ತಿಂಗಳು ನೀವು ಈಗಾಗಲೇ ಹೆಚ್ಚಿನ ವಿವರಗಳನ್ನು ಅಂಕಗಳನ್ನು ಇತ್ಯಾದಿ ನೀಡಿದ್ದರಿಂದ ಈ ಬಾರಿಯ ಪ್ರತಿಕ್ರಿಯೆ ಸರಳ ಅಂತ ಹೇಳ್ಬೋದು ಫ್ರೆಂಡ್ಸ್. ಅಂದ್ರೆ ನೀವು ಪ್ರೀವಿಯಸ್ ಮಂತ್ ನಲ್ಲಿ ನೀವು ಆಲ್ರೆಡಿ ಅಂಕಗಳನ್ನು ಮತ್ತು ಹೆಚ್ಚಿನ ವಿವರಗಳನ್ನು ನೀಡಿದ ಕಾರಣ ನೀವು ಕೇವಲ ಆಧಾರ್ ದೃಢೀಕರಣ ಅಷ್ಟೇ ಮಾಡಬೇಕು ಫ್ರೆಂಡ್ಸ್. ಅಂದ್ರೆ ಕೇವಲ ಎಸ್ ಅಂತ ನೀವು ಆಯ್ಕೆ ಮಾಡಿದ್ರೆ ಸಾಕು ಫ್ರೆಂಡ್ಸ್. ಈ ವಿಡಿಯೋ ಹೇಗಿದೆ ಅಂತ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಯಾಕಂದ್ರೆ ನಾನು ನಿಮಗೆ ಹೊಸ ರೀತಿ ಅಪ್ಲಿಕೇಶನ್ ಹಾಕಲು ನಿಮಗೆ ಕಂಪ್ಲೀಟ್ ಆಗಿ ಗೈಡೆನ್ಸ್ ಮಾಡ್ತೀನಿ ಫ್ರೆಂಡ್ಸ್. ಈ ಅಪ್ಲಿಕೇಶನ್ ನೀವು ನೋಡಿದ ತಕ್ಷಣ ನೀವು ಅಪ್ಲಿಕೇಶನ್ ಪರ್ಫೆಕ್ಟ್ ಆಗಿ ನೀವು ಹಾಕ್ತೀರಿ ಫ್ರೆಂಡ್ಸ್. ಅಂದ್ರೆ ಯಾವ ರೀತಿ ಇರುತ್ತಪ್ಪ ಅಂತ ನಿಮ್ಗೆ ಒಂದು ಕ್ಲಾರಿಟಿ ಮಾತ್ರ ಈ ವಿಡಿಯೋದಲ್ಲಿ ಪಕ್ಕಾ ಇರುತ್ತೆ ಫ್ರೆಂಡ್ಸ್. ಆದ ಕಾರಣ ಇಲ್ಲಿವರೆಗೆ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಗೈಸ್.